ಇಲ್ಲಿ ನಾವು ಮುಖ್ಯವಾಗಿ ತೆಗೆದುಕೊಂಡಿರುವಂತಹದ್ದು ನಮ್ಮ ಅಸ್ಮಿತೆ, ನಮ್ಮ ಭಾಷೆ, ನಮ್ಮ ಜೀವ. ಅದರ ಬಗ್ಗೆ ಕೇವಲವಾಗಿ ಮಾತಾಡೋದ್ರಿಂದ ನಾವು ಇವತ್ತೊಂದು ದಿನ ಅದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ನಾವು ಬಂದಿದ್ವಿ. ಅದನ್ನ ಬಿಟ್ಟು ನಾವು ಆ ಭಾಷೆ ಶ್ರೇಷ್ಠ, ಈ ಭಾಷೆ ಶ್ರೇಷ್ಠ ಅನ್ನುವಂಥದ್ದು ನಿಮ್ಮ ಭಾಷೆಗಳು ನಿಮ್ಮ ಪ್ರಾಂತ್ಯಗಳಲ್ಲಿ ನಿಮ್ಮ ಮನೆಗಳಲ್ಲಿ ಶ್ರೇಷ್ಠ. ನಾವು ಖಂಡಿತವಾಗ್ಲೂ ಅದನ್ನ ಅಲ್ಲಿ ಮಾತ್ರ ಶ್ರೇಷ್ಠ ಅಂತ ಒಪ್ಕೊಳ್ತೀವಿ. ಹೊರಗಡೆ ನೀವು ಬಂದು ಜೀವನ ಮಾಡ್ಬೇಕಾದ್ರೆ ಇಲ್ಲಿ ನಮ್ಮ ಭಾಷೆಯನ್ನ ನೀವು ಗೌರವಿಸಿ ಮುನ್ನಡೆಯಬೇಕು. ಅದರಿಂದ ಒಂದು ಭಾಷೆಗೆ ಗೌರವ ಕೊಡೋದ್ರಿಂದ ನಾವು ಕೂಡ ಇನ್ನೂ ಹೆಚ್ಚಿನ ಗೌರವವನ್ನ ನಿಮಗೆ ಹೆಚ್ಚಿನ ರೀತಿ ಸೇರಿಸಿ ನಾವು ಕೊಡ್ತೀವಿ ನಿಮ್ಗೆ. ಅಂತ ಒಂದು ಆದರ ಅಭಿಮಾನಗಳನ್ನ ನೀವು ಬೆಳೆಸ್ಕೊಳ್ಬೇಕು. ನಾನಿಲ್ಲಿ ಇನ್ನ ಕೆಲವು ವಿಚಾರಗಳನ್ನ ನಾನು ಪ್ರಶ್ನೆ ಮಾಡ್ಬೇಕಾಗಿದೆ. ಈಗ ಬೆಳಿಗ್ಗೆನೂ ಕೂಡ ನಾನು ನೋಡಿದೆ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಕನ್ನಡದ ಸಂಸ್ಕೃತಿ ಇದೆಯಲ್ಲ, ಇಡೀ ದೇಶವೇ ಮೆಚ್ಚಿ ಅನುಸರಿಸುವಂತ ಒಂದು ಸಂಸ್ಕೃತಿ. ಇಲ್ಲಿ ಕೆಲವು ಉತ್ತರ ಭಾರತೀಯರು ಇಲ್ಲೆಲ್ಲ ಬಂದಿದ್ರ, ಓದ್ತಾ ಇದ್ರ, ನೀವು ಹೋಗಿ ಮುಂದಿನ ಭವಿಷ್ಯವನ್ನ ಕಟ್ಕೊಳ್ತೀರಾ. ಆ ಒಂದು ಜೈನ್ ಅನ್ನುವಂತ ಒಂದು ಶಿಕ್ಷಣ ಸಂಸ್ಥೆ ಇವತ್ತೊಂದು ದಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಗೆ ಅವಕಾಶಗಳನ್ನ ಸೃಷ್ಟಿ ಮಾಡುವಂತ ಒಂದು ಮಡಿಲು. ಅಂತ ಮಡಿಲಲ್ಲಿ ನೀವು ಇಲ್ಲಿ ಇರಬೇಕಾದ್ರೆ ನೀವು ಕೂಡ ಕೆಲವು ನೈತಿಕತೆಗಳನ್ನ ಬೆಳೆಸ್ಕೊಳ್ಬೇಕು. ನಮ್ಮ ಸಂಸ್ಕೃತಿ ಇಲ್ಲಿ ಯಾವ ರೀತಿ ಹಾಳಾಗ್ತಾ ಇದೆ ಅಂತ ಹೇಳಿದ್ರೆ, ಒಂದೆಡೆ ವಿದ್ಯಾರ್ಥಿಗಳು ನಮ್ಮ ಕನ್ನಡ ಭಾಷೆಗೆ ಅಗೌರವ ಕೊಟ್ಕೊಂಡು ಮುನ್ನಡಿತೀರಾ, ಮತ್ತೊಂದ್ ಕಡೆ ನಿಮ್ಮ ಮಧ್ಯರಾತ್ರಿ ನಾನು ನೋಡಿದ್ದೀನಿ, ಮಧ್ಯರಾತ್ರಿ ಏನ್ ಬಾಟ್ಲಿ ಇಟ್ಕೊಂಡು ಸ್ಟೂಡೆಂಟ್ಗಳು ಹೋಗ್ತಾ ಇರ್ತಾರೆ ಇಲ್ಲಿ, ಉತ್ತರ ಭಾರತದವರು, ಬೇರೆ ರಾಜ್ಯದವರು. ನಾನು ಈಗಲೂ ಕೂಡ ಕೆಲವು ಲೈವ್ ಮಾಡಿದ್ದೀನಿ, ಕೆಲವು ಫೋಟೋಗಳು ಮಾಡಿದ್ದೀನಿ, ಮತ್ತೆ ಮನೆ ಪತ್ರಕರ್ತರಿಗೂ ಕೂಡ ಆ ವಿಚಾರನ್ನ ಹೇಳಿದ್ದೀನಿ. ಇಲ್ಲಿಯ ಕಾಲೇಜಿನ ಆವರಣದಲ್ಲಿ ರಾಜಾರೋಷವಾಗಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇಲ್ಲಿ ಸಿಗರೇಟ್ ಸೇರ್ಕೊಂಡು ರಾಜಾರೋಷವಾಗಿ ಕೂತ್ಕೊಳ್ತಾರೆ. ನಮ್ಮ ಹೆಣ್ಣು ಮಕ್ಕಳು, ನಮ್ಮ ಮಕ್ಕಳು, ನಿಮ್ಮಿಂದ ನಾವು ಏನ್ ಕಲಿಬೇಕು? ಇಲ್ಲಿಂದ ಬಂದು ನೀವು ಕಲಿತಾ ಇದ್ರೆ, ವಿದ್ಯೆ ಕಲಿತಾ ಇದ್ರೆ, ಬುದ್ಧಿ ಕಲಿತಾ ಇದ್ರೆ, ಜೀವನ ಕಟ್ಕೊಳ್ತಾ ಇದ್ರ. ಆದ್ರೆ ನಮ್ಮ ಮಕ್ಕಳಿಗೆ ಏನ್ ಕಲಿಸ್ಕೊಳ್ತಿದ್ರೆ ಅಂತ ಹೇಳಿದ್ರೆ, ನಿಮ್ಮ ಈನ ಸಂಸ್ಕೃತಿಯನ್ನ ನಮ್ಮ ಮಕ್ಕಳ ಮುಂದೆ ಪ್ರದರ್ಶನ ಮಾಡ್ತಾ ಇದ್ರ. ನಮ್ಮ ಮಕ್ಕಳು ಅವತ್ತರಿಂದ ಪ್ರೇರಣೆ ಆಗ್ಬೇಕಾ? ಇದನ್ನ ನಾವು ಕೂಡ ಪ್ರಶ್ನೆ ಮಾಡ್ಕೊಳ್ಬೇಕು. ಮಾನ್ಯ ಜೈನ್ ಸಂಸ್ಥೆಯ ಮುಖ್ಯಸ್ಥರಿಗೆ ನೀವು ಕೂಡ ಇವತ್ತೊಂದು ದಿನ ಯಾವುದೇ ವಿದ್ಯಾರ್ಥಿ ನಿಮ್ಮ ಕಾಲೇಜಿನ ವಿದ್ಯಾರ್ಥಿ ಅಲ್ಲಿ ಹೋಗ್ತಾ ಇತ್ತು ಅಂತ ಹೇಳಿದ್ರೆ, ಆ ವಿದ್ಯಾರ್ಥಿ ಹೆಸರು ಹಿಡಿದು ಕರೆಯಲ್ಲ, ನಿಮ್ಮ ಜೈನ್ ಸಂಸ್ಥೆ ಹೆಸರನ್ನ ಹಿಡಿದು ಕರೀತಾರೆ. ನಿಮ್ಮ ಸಂಸ್ಥೆಗೆ ಕಪ್ಪು ಚುಕ್ಕೆ ಬರುವಂತೆ ಇಲ್ಲಿಯ ವಿದ್ಯಾರ್ಥಿಗಳು ಕೆಲವರು ವರ್ತನೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಅದಕ್ಕೆ ಕಡಿವಾಣ ಹಾಕಿ. ನಮ್ಮ ಭಾಷೆಯ ಹಿರಿಮೆಯನ್ನ ನೀವು ಇಲ್ಲಿ ಏನು ಕಲಿಸ್ತೀರಾ ಏನೋ ನಮ್ಗೆ ಗೊತ್ತಿಲ್ಲ. ನಮ್ಮ ಭಾಷೆಯ ಹಿರಿಮೆಯನ್ನ, ನಮ್ಮ ಸಂಸ್ಕೃತಿಯನ್ನು ಕೂಡ ಅವ್ರಿಗೆ ಗೌರವಯುತವಾಗಿ ಮೆಚ್ಚಿ ಅದನ್ನ ಅನುಸರಿಸುವಂತದ್ದು. ಇಲ್ಲಿ ನಮ್ಮನ್ನ ಅನುಸರಿಸ್ತಾ ಇದ್ರೆ ಪರವಾಗಿಲ್ಲ, ಗೌರವಿಸಲಿ ನಮ್ಮನ್ನ. ಆದ್ರಿಂದ ಇಂಥ ವಿಚಾರಗಳನ್ನು ಕೂಡ ದಯವಿಟ್ಟು ಸೂಕ್ಷ್ಮವಾಗಿ ಗಮನಿಸಬೇಕು. ಅಂತ ಬದಲಾವಣೆಯನ್ನು ಕೂಡ ತರಬೇಕು. ಇಲ್ಲಿ ನಮ್ಮ ಕನ್ನಡಿಗರು ನಿಮ್ಗೆಲ್ಲ ಅನ್ನ ಕೊಡ್ತಾ ಇದ್ದಾರೆ, ನಿಮ್ಗೆ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ ಇರೋದಕ್ಕೆ. ದಯಮಾಡಿ ನೀವು ಕೂಡ ಸಂಸ್ಥೆನೂ ಕೂಡ ಇಂಥ ನೈತಿಕತೆಯ ಪಾಠವನ್ನು ಕೂಡ ಇದ್ರ ಜೊತೆಗೆ ಹೇಳ್ಕೊಡ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ತಪ್ಪಾಗಿದೆ, ದಯವಿಟ್ಟು ಕ್ಷಮೆ ಇರಲಿ. ನಾನು ಕನ್ನಡವನ್ನು ಕಲಿತು ಎಲ್ಲರೊಂದಿಗೂ ಕನ್ನಡದಲ್ಲೇ ಮಾತನಾಡುತ್ತೇನೆ. ಕನ್ನಡಿಗರನ್ನು ಕನ್ನಡ ಭಾಷೆಯನ್ನು ಕನ್ನಡ ಭಾಷೆಯನ್ನು ನಾನು ಗೌರವಿಸುತ್ತೇನೆ. ದಯವಿಟ್ಟು ಬಗ್ಗೆ ನಾನು ಗೌರವವಾಗಿ ಮಾತಾಡ್ತೀನಿ.